ಸರಿ ಶಾಸ್ತ್ರಿಗಳೇ, ಇನ್ನು ವಿಜಯಪುರದಿಂದ ವಿಜಯ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/6/2002, ಸಮಯ 7:30 ಸಂಜೆ. ಅವರ ಪ್ರಶ್ನೆ, ಕೆಲಸಗಳು ಪೂರ್ಣ ಆಗ್ತಾ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಜಯ್ ಅವರ ಪ್ರಶ್ನೆ, ಕಾರ್ಯಗಳು ಪೂರ್ಣವಾಗ್ತಾ ಇಲ್ಲ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಕರ್ಮಾಧಿಪತಿ ಹೇಗಿದ್ದಾನೆ ಅದು ಬಹಳ ಮುಖ್ಯವಾಗುತ್ತೆ, ಗಮನಿಸೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ಷಷ್ಠದಲ್ಲಿದ್ದಾನೆ. 6ನೇ ಮನೆ ಕೂಡ ಒಂದು ದುಸ್ಥಾನ ಅಂತ ಶಾಸ್ತ್ರ ನಿರ್ಣಯಿಸುತ್ತೆ. ಮತ್ತು ಅಷ್ಟಲ್ಲದೆ ಮೌಢ್ಯನಾಗಿದ್ದಾನೆ ಅಂದರೆ ಅದೃಷ್ಟವಶಾತ್ ಅವನು ಮೌಢ್ಯನಾಗಿಲ್ಲ. ನವಾಂಶದಲ್ಲಿ ಬುಧ ನೀಚನಾಗಿದ್ದಾನೆ. ಒಂದು ಕಡೆ ಬಲ ಇದೆ, ಒಂದು ಕಡೆ ಬಲ ಹೋಗಿದೆ. ಇದು ಮಧ್ಯಮ ಫಲವನ್ನು ಹೇಳುತ್ತೆ ಸಾಮಾನ್ಯವಾಗಿ ಹೀಗಿದ್ದಾಗ. ಕಾಲವನ್ನು ನೋಡೋಣ. ಗ್ರಹ ಹೀಗಿದೆ, ಆದರೆ ಟೈಮ್ ಯಾರದ್ದು ನಡೀತಾ ಇದೆ ಅದೂ ಮುಖ್ಯವಾಗುತ್ತೆ. ಈಗ ಶನಿ ದಶೆಯಲ್ಲಿ ತಮಗೆ ಗುರುವಿನ ಭುಕ್ತಿ ನಡೀತಾ ಇದೆ. ನೋಡಿ, ನಿಮ್ಮ ಜಾತಕದಲ್ಲಿ ಗುರು ಉಚ್ಚಾಭಿಲಾಷಿಯಾಗಿದ್ದಾನೆ. ಇದು ಒಳ್ಳೆಯ ಲಕ್ಷಣ, ಸಂಶಯ ಇಲ್ಲ. ಹೀಗಾಗಿ ಅನುಕೂಲ ಇದೆ. ಕಾಲವಶದಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗೋ ಸಾಧ್ಯತೆ ಖಂಡಿತ ಚೆನ್ನಾಗಿದೆ. ಏಪ್ರಿಲ್ ನಂತರದಲ್ಲಿ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಏಪ್ರಿಲ್ ಮೇ ನಂತರದಲ್ಲಿ ಇನ್ನೂ ಹೆಚ್ಚಿನ ಫಲ ಕಾಣಲಿಕ್ಕೆ ಅವಕಾಶ ಇದೆ. ನೀವು ವಿಷ್ಣು ಸನ್ನಿಧಾನಕ್ಕೆ ನೀವು ಒಂದು ಪಾಯಸ ನೈವೇದ್ಯ ಮಾಡಿ, ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಹೋಗೋದು, ಪಾಯಸವನ್ನು ನೈವೇದ್ಯ ಮಾಡೋದು, ಸ್ವಲ್ಪ ಪ್ರಸಾದ ತಗೊಳ್ಳೋದು. ಪಾಯಸ ಯಾವುದು? ಪಾಯಸ ಹೆಸರುಬೇಳೆ ಪಾಯಸವನ್ನು ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ. ಈ ಪ್ರಯತ್ನ ಪ್ರತಿ ಬುಧವಾರ ಹೀಗೆ ಒಂದು 24 ಬುಧವಾರ ಮಾಡಿ. 24 ವಿಷ್ಣುವಿನ ಸಂಖ್ಯೆ. ಹೀಗಾಗಿ ಆ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಹೊಲಬಸಪ್ಪ ಅವರು ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 20/11/1992, ಸಮಯ 10:30 ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಹೊಲಬಸಪ್ಪ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಧನು ಲಗ್ನ ಆಗಿದೆ. ತಗೊಂಡಿದ್ದ ಜಾತಕಗಳೆಲ್ಲ ಧನು ಲಗ್ನವೇ ಆಗಿದ್ದಾವೆ. ಆದರೆ ಅದು ಕಾಲ ಬೇರೆ ಬೇರೆ ಆಗಿರೋದ್ರಿಂದ ಆ ಗ್ರಹಗಳು ಬೇರೆ ಬೇರೆ ಸ್ಥಳದಲ್ಲಿದ್ದಾವೆ, ಅದು ವಿಶೇಷ. ಈಗ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ, ಇದು ಕೂಡ ಬಾಧಕ. ಆದರೆ ಚಂದ್ರ ಗುರು ಕರ್ಮಸ್ಥಾನದಲ್ಲಿರೋದು ತುಂಬ ಒಳ್ಳೆಯದು. ಇದು ಬಹಳ ಒಳ್ಳೆಯ ಗಜಕೇಸರಿ ಯೋಗದ ಲಕ್ಷಣ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಲಾಭಾಧಿಪತಿಯ ಕಾಲ ನಡೀತಾ ಇದೆ. ಶುಕ್ರ ಲಗ್ನದಲ್ಲಿದ್ದಾನೆ, ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಸಂಶಯ ಬೇಡ. ನೀವು ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳನ್ನು ದಾನ ಮಾಡ್ತಾ ಬನ್ನಿ. 12 ಬುಧವಾರ ಮಾಡಿ, ಅದು ಸಾಕಾಗುತ್ತೆ, ಅನುಕೂಲ ಆಗುತ್ತೆ. ನಿಮ್ಮ ಕೆಲಸ ಚಟುವಟಿಕೆಗಳಿಗೆ ಒಂದು ಹೊಸ ದಾರಿಯನ್ನು ಏರ್ಪಾಡು ಮಾಡಿಕೊಡುತ್ತೆ. ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಇನ್ನು ರೇವಂಕರ್ ಅವರು ಬಾಗಲಕೋಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/3/1991, ಸಮಯ 3:25 ಮಧ್ಯರಾತ್ರಿ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರೇವಂಕರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಒಂದು ದುಸ್ಥಾನ, ಹೀಗಾಗಿ ಚಂದ್ರ ಶಾಂತಿ. ಮತ್ತು ಅಲ್ಲಿ ಸಪ್ತಮದಲ್ಲಿರೋ ಗುರು ಕೇತು, ಗುರುವಿಗೆ ಒಳ್ಳೆಯ ಸ್ಥಾನ, ಸಂಶಯ ಇಲ್ಲ. ಉಚ್ಚ ಸ್ಥಾನ, ಹಂಸಯೋಗ, ಇದೆಲ್ಲ ಚೆನ್ನಾಗಿದೆ. ಕೇತು ಇದ್ದಾನಲ್ಲ ಹಾಳು ಮಾಡಲಿಕ್ಕೆ. ಪಾಪಗ್ರಹಗಳು ಸೇರಿದ್ದಾರೆ ಅಂದರೆ ಆ ಭಾವವನ್ನು ರಾಡಿ ಮಾಡ್ತಾರೆ, ಚಿತ್ತು ಮಾಡಿಬಿಡ್ತಾರೆ. ಹೀಗಾಗಿ ಕೇತು ಮತ್ತು ಚಂದ್ರ ಈ ಗ್ರಹಗಳ ಶಾಂತಿ ಬೇಕು. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಸೆಪ್ಟೆಂಬರ್ವರೆಗೆ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ. ಈ ಗ್ರಹ ಶಾಂತಿ ಮಾಡಿಸಿದ್ರೆ ನಿಮಗೆ ಸ್ವಲ್ಪ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ. ಸೆಪ್ಟೆಂಬರ್ ನಂತರ ನಿಮಗೆ ವಿವಾಹಕ್ಕೊಂದು ಅವಕಾಶ ಏರ್ಪಾಡಾಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶ್ರೀವಾಸ್ತವ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 9/7/1963, ಸಮಯ 7:30 ಸಂಜೆ. ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶ್ರೀವಾಸ್ತವ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದ ಅಧಿಪತಿ ಲಗ್ನದಲ್ಲಿದ್ದಾನೆ, ಚಂದ್ರನ ಜೊತೆಗಿದ್ದಾನೆ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಬುಧನ ಭುಕ್ತಿಯೇ ನಡೀತಾ ಇದೆ. ಷಷ್ಠಾಧಿಪತಿ ಬುಧ ಅಲ್ಲೇ ಇದ್ದಾನವನು. ಹೀಗಾಗಿ ಆತಂಕ ಪಡುವ ಅವಶ್ಯಕತೆ ಇದೆ. ಆತ ಮೌಢ್ಯನಾಗಿದ್ದಾನೆ. ಈ ಕಾರಣದಿಂದಾಗಿ ನೀವು ಹೊರಗೆ ಬರ್ತೀರಾ, ಯೋಚನೆ ಮಾಡಬೇಡಿ. ಪ್ರತಿ ದಿವಸ ನೀವು ಬುಧ ಕವಚವನ್ನು ಕೇಳಿಸ್ಕೊಳ್ಳಿ. ಎರಡನೇ, ನಿಮಗೆ ಸಾಧ್ಯವಾದರೆ ಒಂದು ಬುಧಗ್ರಹ ಶಾಂತಿ ಮಾಡಿಸಿ ಧನ್ವಂತರಿ ಹೋಮ ತುಂಬ ಸಹಾಯವಾಗುತ್ತೆ. ಈ ಬುಧನ ತೊಂದರೆ ಇದ್ದಾಗ ಧನ್ವಂತರಿ ಪ್ರಾರ್ಥನೆ, ಅದು ಅಲ್ಲಿ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ
ಆ ಮಂತ್ರವೇ ತುಂಬ ಚೆನ್ನಾಗಿದೆ. ನಿಮ್ಮ ಯಾವ ಆಮಯ ಅಂದರೆ ರೋಗ ಯಾವುದಿದೆ ಆ ರೋಗವನ್ನೆಲ್ಲ ಅಳಿಸಿ ಹಾಕುತ್ತದು ಧನ್ವಂತರಿ ಪ್ರಾರ್ಥನೆ. ಹೀಗಾಗಿ ಧನ್ವಂತರಿ ಸಾಮರ್ಥ್ಯ ಇದ್ದರೆ ಅದೊಂದು ಪ್ರಯತ್ನ ಮಾಡಿ, ತುಂಬ ಸಹಾಯವಾಗುತ್ತೆ, ಹೊರಗೆ ಬರ್ತೀರಾ, ಆರೋಗ್ಯಪ್ರದವಾಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.